ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಕಾರವಾರ ತಾಲೂಕಿನಾದ್ಯಂತ ನಿರಂತರವಾಗಿ ಸುರಿದ ವರ್ಷಧಾರೆಗೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲ ಮನೆಯ ನಾಗರಿಕರನ್ನ ದೋಣಿಯ ಮೂಲಕ ಸುರಕ್ಷಿತ ಪ್ರದೇಶಕ್ಕೆ ಕೊಂಡೊಯ್ಯಲಾಗ್ತಾ ಇದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವರಣಾರ್ಭಟಕ್ಕೆ 10 ಗ್ರಾಮಗಳು ಜಲಾವೃತ. ಬೋಟ್ಗಳ ಮೂಲಕ ಸಂತ್ರಸ್ತರ ರಕ್ಷಣೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣಾಸುರನ ಅಬ್ಬರ ಜೋರಾಗಿದೆ. ಕಾರವಾರ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ 10ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನೆರೆ ಉಂಟಾಗಿದೆ. ಪ್ರವಾಹದಲ್ಲಿ ಸಿಲುಕಿಕೊಂಡ ಜನರನ್ನ ಬೋಟ್ ಮೂಲಕ ರಕ್ಷಣೆ ಮಾಡಲಾಯಿತು. ಮಳೆಗ ಈಗ 2-3 ವರ್ಷ ಆಯ್ತು. ತುಂಬಾ ಮಳೆ ಬಿತ್ಕೊಂಡು ಇದು ಹಿಂಗ್ ಮಾತ್ರ 1-2 ಮಳೆ ಬಿದ್ರೆ ಸಾಕಾಗ್ತಾರೆ, ಫುಲ್ ನೀರಾಗಿ ತುಂಬುತ್ತದೆ. ಇದು ಮೊದ್ಲೇ ಕೃಷಿ ಮಾಡೋದು ಭೂಮಿ ಆಗಿತ್ತು. ಎಲ್ಲರೂ ಬೆಳೆ ಎಲ್ಲ ಬೆಳೆಸ್ತಾ ಇದ್ರು. ಇವಾಗ ಬೆಳೆ ಎಲ್ಲ ಎಂತದೂ ಇಲ್ಲ. ಈಗ ಇವರು ನೇವಲ್ದವರು ತಮ್ಮ ಬೇಕಾದದೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಗೇನು ಮಾಡ್ತಾ ಇಲ್ಲ. ಇಲ್ಲಿ ಬರುದು ಯಾರಾದ್ರೂ ಅಧಿಕಾರಿಗಳು ಬರ್ತಾರೆ, ನೋಡುದು ಹೋಗುದು, ಅದು ಬಿಟ್ಕೊಂಡು ಮತ್ತೇನು ಇಲ್ಲ. ಖಾಲಿ ನೀರು ತುಂಬಿದಾಗ ಒಂದು ಬರೋದು ಹೋಗುದು, ಅದು ಬಿಟ್ಟುಕೊಂಡು ಮತ್ತೆ ಯಾವತ್ತೂ ಬರುದಿಲ್ಲ. ನೆರೆಯಿಂದ 100 ಎಕರೆ ಜಮೀನಿನಲ್ಲಿ ಬೆಳೆದ ಬೆಳೆಗಳಿಗೆ ಹಾನಿಯಾಗಿದೆ. ಇನ್ನು ಅಧಿಕಾರಿಗಳು ಕಾಟಾಚಾರಕ್ಕೆ ಗ್ರಾಮಗಳಿಗೆ ಭೇಟಿ ನೀಡಿದ್ದಾರೆ. ಪ್ರತಿ ವರ್ಷವೂ ಗ್ರಾಮದಲ್ಲಿ ನೆರೆಯುಂಟಾಗುತ್ತದೆ. ಇಷ್ಟೆಲ್ಲ ನೀರು ಶೇಖರಣೆಗೆ ನೌಕಾನೆಲೆಯ ಕಾಂಪೌಂಡ್ ಅವೈಜ್ಞಾನಿಕ ಕಾಮಗಾರಿ ಕಾರಣವಾಗಿದೆ. ಆದರೆ ಅಧಿಕಾರಿಗಳು ಸಮಸ್ಯೆಗೆ ಪರಿಹಾರ ನೀಡಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿ ವರ್ಷ ಈ ನೆವಲ್ ಬಂದಾಗಿಂದ ನಮಗೆ ಪ್ರಾಬ್ಲಮ್ ನಡೀತಾ ಇದೆ. ಕಾರಣ ಸ್ವಲ್ಪ ಮಳೆ ಬಿದ್ದರೂ ಸಹ ನೀರು ತುಂಬ ಹರಿತಾ ಇದೆ. ಮತ್ತೇನಂದರೆ ಎಲ್ಲ ಮನೆಯೊಳಗೆ ನೀರು ಹೋಗ್ತಾ ಇದೆ. ಇದ್ರ ಪರಿಹಾರ ಅಂತೂ ಯಾರು ನಮಗೆ ನೋಡೋದು ಇಲ್ಲ. ಜಿಲ್ಲಾಧಿಕಾರಿಯವರು ಯಾರು ಇಲ್ಲದಾಗ ಮೊನ್ನೆ ಬಂದರು ಹೋದರು. ನಮಗೇನು ಇದ್ರ ಬಗ್ಗೆ ಮಾಹಿತಿನೂ ಕೊಡಲಿಲ್ಲ. ಆವಾಗ ನೀರೆಲ್ಲ ಖಾಲಿ ಇದ್ದಿತ್ತು. ಇನ್ನೆರಡು ದಿನ ಕರಾವಳಿಯಲ್ಲಿ ಅಬ್ಬರದ ಮಳೆಯಾಗಲಿದ್ದು ರೆಡ್ ಅಲರ್ಟ್ ನೀಡಲಾಗಿದೆ. ಕರಾವಳಿ ಭಾಗದಲ್ಲಿ ಸಾಂಪ್ರದಾಯಿಕ ಮೀನುಗಾರರು ನೀರಿಗೆ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಈಗಾಗಲೇ ಮಳೆ ಆರ್ಭಟಕ್ಕೆ ತತ್ತರಿಸಿರುವ ಜನರಿಗೆ ಜಲಾಸುರ ಇನ್ನೇನು ಅವಾಂತರ ಸೃಷ್ಟಿಸುತ್ತಾನೋ ಎಂಬ ಆತಂಕ ಶುರುವಾಗಿದೆ. ಶೇಷಗಿರಿ ಮುಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯಾದ್ಯಂತ ವರುಣನ ಆರ್ಭಟ ಮುಂದುವರೆದಿದೆ. ಹಲವೆಡೆ ಸುರಿದ ಭಾರೀ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಹಾಗಾದರೆ ಮಳೆ ಅವಾಂತರ ಎಲ್ಲೆಲ್ಲಿ ಹೇಗಿತ್ತು ಅನ್ನೋದರ ಕುರಿತು ವರದಿ ಇಲ್ಲಿದೆ. ರಾಜ್ಯದ ಹಲವೆಡೆ ವರುಣನ ಆರ್ಭಟ. ಧರೆಗುರುಳಿದ ಮರ, ವಿದ್ಯುತ್ ಕಂಬಗಳು. ಮಳೆರಾಯನ ಅಬ್ಬರ ಉಕ್ಕಿ ಹರಿಯುತ್ತಿರುವ ನದಿ. ಧರೆಗುರುಳಿದ ಬೃಹತ್ ಮರಗಳು, ವಿದ್ಯುತ್ ಕಂಬಗಳು. ರಾಜ್ಯದ ಹಲವೆಡೆ ಎಡಬಿಡದೆ ಸುರಿಯುತ್ತಿರುವ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ. ಕೊಡಗು ಜಿಲ್ಲೆಯಲ್ಲೂ ಮಳೆ ಗಾಳಿ ಆರ್ಭಟಕ್ಕೆ ಮಡಿಕೇರಿಯ FMC ಕಾಲೇಜು ಸಮೀಪ ಮರ, ವಿದ್ಯುತ್ ಕಂಬ ಧರಾಶಾಹಿಯಾಗಿದೆ. ಸೋಮವಾರಪೇಟೆಯಲ್ಲಿ ಗಾಳಿ ಮಳೆಗೆ ಮರದ ಕೊಂಬೆ ಬಿದ್ದು 6 ಕಾರುಗಳು ಜಖಂಗೊಂಡಿದೆ. ಇನ್ನು ಹಾರಂಗಿ ಜಲಾಶಯದ ಒಳಹರಿವು ಹೆಚ್ಚಳವಾಗಿದ್ದು ನದಿಗೆ ನೀರು ಹರಿಸಲು ಮುಂದಾದ ಕಾವೇರಿ ನೀರಾವರಿ ನಿಗಮ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಘಾಟ್ನಲ್ಲಿ ಗುಡ್ಡ ಕುಸಿದು ಕೆಲಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಆಗುಂಬೆ ಘಾಟ್ನ 4ನೇ ತಿರುವಿನಲ್ಲಿ ಗುಡ್ಡ ಕುಸಿದಿದೆ. ಕಬಿನಿ ಜಲಾಶಯ ಭರ್ತಿಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಒಳಹರಿವು ಗಣನೀಯ ಏರಿಕೆಯಾಗಿದ್ದಕ್ಕೆ ಜಲಾಶಯದ 4 ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ.
ಬೆಳಗಾವಿಯಲ್ಲಿ 2 ಗಂಟೆ ಸುರಿದ ಮಳೆಗೆ ನಗರದ ಗಾಂಧಿನಗರ ಪೋರ್ಟ್ ರೋಡ್ ಕೆರೆಯಂತೆ ಆಗಿದೆ. ಇದರಿಂದ ವಾಹನ ಸವಾರರು ಪರದಾಡೋ ದುಸ್ಥಿತಿ ಸೃಷ್ಟಿಯಾಯಿತು. ತುಂಗಭದ್ರಾ ಡ್ಯಾಂ ಹಿನ್ನೀರಿನಲ್ಲಿ ಪ್ರವಾಸಿಗರ ಹುಚ್ಚಾಟ. ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿ ಇರೋ ತುಂಗಭದ್ರಾ ಡ್ಯಾಂಗೆ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರು ಧಾವಿಸುತ್ತಿದ್ದಾರೆ. ನೀರಿನ ಅಲೆಗಳ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಹುಚ್ಚಾಟ ಬೆರೆಯುತ್ತಿದ್ದಾರೆ. ಪ್ರೇಮಿಗಳು, ಕಾಲೇಜು ವಿದ್ಯಾರ್ಥಿಗಳು ಡ್ಯಾಂ ಹಿನ್ನೀರಿಗೆ ಇಳಿದು ನಿಯಮ ಬ್ರೇಕ್ ಮಾಡುತ್ತಿದ್ದಾರೆ. ಉತ್ತರ ಕನ್ನಡ ಕೊಡಗು ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿದ್ದು ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ದಾಂಡೇಲಿ, ಭಟ್ಕಳ, ಹೊನ್ನಾವರ, ಕುಮಟಾ, ಅಂಕೋಲ, ಕಾರವಾರ, ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಹಾಗೂ ಜೊಯ್ಡಾ ತಾಲೂಕಿನ ಎಲ್ಲಾ ಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ಶಿಕ್ಷಣ ಇಲಾಖೆ ರಜೆ ಘೋಷಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಬೆಳಗಾವಿಯ ಜಲಪಾತಗಳಲ್ಲಿ ಜಲವೈಭವವೇ ಸೃಷ್ಟಿಯಾಗಿದೆ. ಆದರೆ ಚಿಕ್ಕಲಿ ಫಾಲ್ಸ್ ಯಾರು ಇಲ್ಲದೆ ಬೇಕು ಅಂತ ಇದೆ. ಹಾಗಾದ್ರೆ ಚಿಕ್ಕಲಿ ಫಾಲ್ಸ್ಗೆ ಯಾಕೆ ಜನ ಹೋಗ್ತಾ ಇಲ್ಲ ಅಂತೀರಾ? ಈ ವರದಿ ನೋಡಿ. ಹಚ್ಚ ಹಸಿರಿನ ಕಾಡು, ಆಕಾಶಕ್ಕೆ ಹಾಸಿಗೆ ಹಾಕಿದಂತಿರುವ ಮಂಜು, ಧಾರಾಕಾರವಾಗಿ ಬೀಳುತ್ತಿರುವ ಮಳೆ, ಹಾಲ್ ನೊರೆಯಂತೆ ಧುಮುಕುವ ಜಲಪಾತ. ಇದು ಚಿಕ್ಕಲೆ ಫಾಲ್ಸ್ನ ಜಲ ವೈಭವ. ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದೆ ಚಿಕ್ಕಲೆ ಫಾಲ್ಸ್. ಚಿಕ್ಕಲೆ ಫಾಲ್ಸ್ ನೋಡಲು 2 ಕಣ್ಣು ಸಾಲದು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚಿಕ್ಕಲೆ ಜಲಪಾತ ಮಳೆಯಲ್ಲಿ ಮಿಂದೆದ್ದಿದೆ. 110 ಅಡಿ ಮೇಲಿಂದ ಧುಮ್ಮಿಕ್ಕಿ ಹರಿಯುತ್ತಿದೆ. ಕಳೆದೊಂದು ವಾರದಿಂದ ಪಶ್ಚಿಮ ಘಟ್ಟ ಪ್ರದೇಶ ಸೇರಿದಂತೆ ಕಣಕುಂಬಿ ಅರಣ್ಯ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗುತ್ತಿದೆ. ಹೀಗಾಗಿ ಜಿಲ್ಲೆಯಲ್ಲಿರುವ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ನಿರಂತರ ಮಳೆಯಿಂದ ಗುಡ್ಡ ಕುಸಿಯುವ ಭೀತಿ ಸೇರಿ ಹಲವು ಅವಾಂತರಗಳು ಆಗುತ್ತಿವೆ. ಪ್ರವಾಸಿ ಸ್ಥಳಗಳಲ್ಲಿ ಫೋಟೋ ತೆಗೆಯಲು ಪ್ರವಾಸಿಗರು ತುತ್ತ ತುದಿಗೆ ಹೋಗ್ತಿದ್ದಾರೆ. ಇದರಿಂದ ಪ್ರಾಣಕ್ಕೆ ಕುತ್ತು ತಂದುಕೊಳ್ಳುತ್ತಾರೆಂಬ ಕಾರಣಕ್ಕೆ ಜಲಪಾತಗಳ ವೀಕ್ಷಣೆಗೆ ಜಿಲ್ಲಾಡಳಿತ ನಿರ್ಬಂಧಿಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದೆ. ಮಂಜಿನ ಮಳೆಯ ಸೊಬಗು, ಬೆಟ್ಟಗುಡ್ಡಗಳ ಮಧ್ಯೆ ಹರಿದು ಬರುವ ಜಲಧಾರೆ ಕಣ್ತುಂಬಿಕೊಳ್ಳಲು ಚಿಕ್ಕಲೆ ಫಾಲ್ಸ್ ಕೈ ಬೀಸಿ ಕರೆಯುತ್ತಿದೆ. ಮಳೆಗಾಲದ ಅವಧಿಯಲ್ಲಿ ಜಲಪಾತಗಳಲ್ಲಿ ಜಲ ವೈಭವ ನೋಡಲು ಸಾಧ್ಯ. ಹಾಗಾಗಿ ಜಲಪಾತದ ಸುತ್ತಲೂ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವನ್ನ ಅನುಸರಿಸಬೇಕು. ಜೊತೆಗೆ ಜಲಪಾತದಲ್ಲಿ ಪ್ರವಾಸಿಗರ ಹುಚ್ಚಾಟಕ್ಕೆ ಬ್ರೇಕ್ ಹಾಕಲು ಪೊಲೀಸರನ್ನ ನಿಯೋಜಿಸಿ ಫಾಲ್ಸ್ ವೀಕ್ಷಣೆಗೆ ಅವಕಾಶ ಮಾಡಿಕೊಡಬೇಕೆಂದು ಪ್ರವಾಸಿಗರು ಆಗ್ರಹ ಮಾಡುತ್ತಿದ್ದಾರೆ. ಒಟ್ಟಾರೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಿಂದ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಸದ್ಯ ಖಾನಾಪುರ ತಾಲೂಕಿನಲ್ಲಿಗೆ 10ಕ್ಕೂ ಅಧಿಕ ಜಲಪಾತಗಳಿದ್ದು ಮುಂಜಾಗ್ರತಾ ಕ್ರಮ ವಹಿಸಿ ಜಿಲ್ಲಾಡಳಿತ ಪ್ರವಾಸಿಗರಿಗೆ ಮುಕ್ತ ಅವಕಾಶ ಮಾಡಿಕೊಡಬೇಕಿದೆ. ಮೈಲಾರಿ ಪಠಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.